ಆಗಸ್ಟ್ 30ರ ಒಳಗಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ಮುಖಂಡ ಆಲೂರು ನಿಂಗರಾಜ್ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿ ಸಂಬಂಧ 35 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದ ಫಲವಾಗಿ ಕಳೆದ ವರ್ಷ ಸುಪ್ರೀಂ ಕೋರ್ಟ್ನ 7 ಸದಸ್ಯರ ಪೀಠದ ನ್ಯಾಯಾಧೀಶರು ಆಯಾ ರಾಜ್ಯಾಡಳಿತಕ್ಕೆ ಒಳ ಮೀಸಲಾತಿ ಜಾರಿ ಮಾಡುವ ತೀರ್ಪು ನೀಡಿತ್ತು. ಆದರೆ ತೀರ್ಪು ನೀಡಿ 1 ವರ್ಷ ಕಳೆದರೂ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸಿಲ್ಲ. ಈ ಹಿನ್ನೆಲೆ ಒಳ ಮೀಸಲಾತಿ ಜಾರಿ ಮಾಡದ ಸರ್ಕಾರದ ವಿರುದ್ಧ ಆಗಸ್ಟ್ 1ರಂದು ಪ್ರತಿಭಟನೆ ನಡೆಸಲಾಗುವುದು. ನಂತರ ಆಗಸ್ಟ್ 15ರಂದು ಕರಾಳ ದಿನಾಚರಣೆ ಮಾಡಲಾಗುವುದು. ಇದಾದ ನಂತರವೂ ಒಳ ಮೀಸಲಾತಿಯನ್ನು ಜಾರಿ ಮಾಡದೇ ಇದ್ದರೆ ಆಗಸ್ಟ್ 30ರ ನಂತರ ಉಗ್ರ ಹೋರಾಟ ಮಾಡಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಿ ಬಸವರಾಜ್, ಎಸ್ ದುಗ್ಗಪ್ಪ, ಸದಾನಂದ ಚಿಕ್ಕನಹಳ್ಳಿ, HD ಉದಯ ಪ್ರಕಾಶ್, ರಾಜು ಶಾಮನೂರು ಮತ್ತಿತರರಿದ್ದರು. ಕಳೆದ 30 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆ ಒಳ ಮೀಸಲಾತಿ ಮಾಡೋ ಸಂದರ್ಭದಲ್ಲಿ, ಹೋರಾಟ ಮಾಡೋ ಸಂದರ್ಭದಲ್ಲಿ ಅನೇಕ ಜನ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. 2000 ಇಸ್ವಿನಲ್ಲಿ 2001ರಲ್ಲಿ SM ಕೃಷ್ಣ ನೇತೃತ್ವದ ಸರ್ಕಾರ ಬಂದಾಗ ನಮ್ಮ ಹೋರಾಟಕ್ಕೆ ಮಣಿದು ಆಯೋಗವನ್ನು ರಚನೆ ಮಾಡಿತು. ಅದು ಸತತ 20-25 ವರ್ಷಗಳ ಕಾಲ ತಳ್ಕೊಂಡು ಬಂದರು, ಮಾಡಲೇ ಇಲ್ಲ. ಆಮೇಲೆ ಬಂದಂಥ BJP ಸರ್ಕಾರ, ಬೊಮ್ಮಾಯಿಯವರ ಸರ್ಕಾರ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದ್ದಲ್ಲದೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂಥೇಳಿ ಅವತ್ತು ಘೋಷಣೆ ಮಾಡಿ ಹೋದರು. ಈ ಸರ್ಕಾರ ಬರುವಾಗ, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬರುವಾಗ ಒಳ ಮೀಸಲಾತಿ ಜಾರಿ ಮಾಡ್ತೇವೆ ಅಂತೇಳಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರು. ಆ ಪ್ರಣಾಳಿಕೆ ಬಂದು 2 ವರ್ಷ ಆಯಿತು ಸರ್ಕಾರ ಬಂದು, ಇನ್ನೂ ಆ ಪ್ರಣಾಳಿಕೆಯ ವಿಷಯ ಜಾರಿ ಆಗಲಿಲ್ಲ. ಅದಕ್ಕೆ ಸಂದರ್ಭದಲ್ಲಿ ನಾವು ಕೋರ್ಟಿಗೆ ಹೋದ, ಸುಪ್ರೀಂ ಕೋರ್ಟಿಗೆ, ನಮ್ಮ ಸಮುದಾಯ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ಕೊಡ್ತು. ಆಗಸ್ಟ್ 1, 2024ನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು, ನೀವು ನಿಮ್ಮ ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು ನೀವು ಮಾಡ್ಬೋದು ಅನ್ನೋಂಥದ್ದನ್ನು, ಒಳ ಮೀಸಲಾತಿ ಮಾಡ್ಬೋದು ಅನ್ನೋಂಥದ್ದನ್ನು. ಆದರೆ ಈ ಸರ್ಕಾರದೊಳಗಿರ್ತಕ್ಕಂಥ ನಮ್ಮ ದಲಿತ ಮಂತ್ರಿಗಳಿರ್ಬೋದು ಅಥವಾ ಯಾವ ಇದರಲ್ಲಿ ತೊಡಗಿದ್ದಾರೆ ಅನ್ನೋಂಥದ್ದನ್ನು ಪತ್ತೆ ಹಚ್ಚೋ ಕೆಲಸ ಮಾಡೋದು ಬಿಟ್ಟು ಅವರು ಅವ್ರ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯನವರು ಇನ್ನೂ ವಿಳಂಬ ನೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಮಗೆ ಭಾಳ ಕುಂಠಿತ ಆಗಿದೆ. ನಮ್ಮ ಸಮುದಾಯದವ್ರು ಯಾರೂ ಕೂಡ ಇವತ್ತು ನೌಕರಿಗೆ ಹೋಗ್ತಾ ಇಲ್ಲ. ಅಂಥ ಒಂದು ಕಷ್ಟದ ಸ್ಥಿತಿಗೆ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಸಿಲುಕಿಸಿದೆ ನಮ್ಮನ್ನು. ಇವರು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳ್ಕೊಂಡು 2 ತಿಂಗಳು ತಡೀರಿ, 3 ತಿಂಗಳು ತಡೀರಿ, 4 ತಿಂಗಳಿಗಿನ್ನ ಆಗುತ್ತೆ ಅಂತ ಹೇಳ್ಕೊಂಡೇ ನಮ್ಮನ್ನು ಕಾಲ ತಳ್ಳಿಬಿಟ್ರು. ಈಗ 1 ವರ್ಷ ಆಯಿತು. ನಾಳೆ ಆಗಸ್ಟ್ 1ಕ್ಕೆ 1 ವರ್ಷ ಆಯಿತು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬಂದು. ಇನ್ನು ಇವ್ರ ಪ್ರಣಾಳಿಕೆ ಬಂದು 2 ವರ್ಷ ಆಯಿತು, ಸರ್ಕಾರ ಬಂದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬಂದು 1 ವರ್ಷ ಆಯಿತು. ಆದರೂ ವಿಳಂಬ ಮಾಡ್ತಾ ಇದ್ದಾರೆ ಇವರು. ಇಲ್ಲಿದ್ದು ಕಾರಣ ಹೇಳ್ತಾ ಇಲ್ಲ ಸಿದ್ದರಾಮಯ್ಯವ್ರು. ಮಾಡ್ತೀನಿ ಮಾಡಲ್ಲ ಅಂತಲ್ಲ, ಏನಂತಲ್ಲ ಹೇಳ್ಬೇಕಲ್ಲ ಇವರು. ಅಲ್ಲಿನ ಮಂತ್ರಿಗಳು ಕೊಟ್ಟಾಗ ಹೇಳಿಸ್ತಾರೆ, ನಮ್ಮವರ ಮಂತ್ರಿಗಳು ಕೊಟ್ಟಾಗ ಮಾಡಿಸ್ತೀವಿ ಅಂತ. ಇನ್ನೊಬ್ಬ ಮಂತ್ರಿಗಳು ಹೇಳ್ತಾರೆ, ಇನ್ನೂ ಅದು ಏನೋ ಡಾಟಾ ಸರಿ ಇಲ್ಲ, ಹಂಗಿದೆ ಹಿಂಗಿದೆ ಅಂತೇಳಿ. ಈಗ ಡಾಟಾ ಸರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು 6 ತಿಂಗಳಾಯ್ತು ನಾಗಮೋಹನ್ ದಾಸ್ ಅವರು ನೇಮಕ ಮಾಡಿ. 6 ತಿಂಗಳಿಂದ ಸರ್ವೆ ಮಾಡಿದ್ದಾರೆ. ಸುಮಾರು 100 ಕೋಟಿ ರೂಪಾಯಿ ವೆಚ್ಚ ಮಾಡಿ ಸರ್ವೆ ಮಾಡಿದ್ರು. ಪುನಃ ಸರ್ವೆ ಮಾಡಿದ್ದಾರೆ. ಅವಾಗ ಸರ್ವೆ ಮಾಡಿದ್ದಲ್ಲ, ಈಗ ಸರ್ವೆ ಮಾಡಿದ್ದಾರೆ. 2 ಸರಿ ಸರ್ವೆ ಮಾಡಿದ್ರು. ಈಗಲೂ ಕೂಡ ಕೆಲವು ಅಂಕಿ ಅಂಶಗಳು ಸರಿ ಇಲ್ಲ ಅಂತೇಳಿ ವಿಳಂಬವನ್ನು ಇವರು ಮಾಡ್ತಾಯಿದೆ ಸರ್ಕಾರ. ಈ ಸರ್ಕಾರ ನಾಚಿಕೆ ಇಲ್ಲದ ಸರ್ಕಾರ. ಈ ಸರ್ಕಾರದ ನಡೆಯನ್ನು ಖಂಡಿಸಿ ನಾವು ಆಗಸ್ಟ್ 1ನೇ ತಾರೀಕು ಇವರ ವರ್ತನೆಯನ್ನು ಖಂಡಿಸಿ ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ. ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೇವೆ.